ನಮಸ್ಕಾರ ಎಲ್ರಿಗೂ. ಇದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಶುಕ್ರವಾರ ಹಿರೇಕಲ್ಮಠದ ತೇರಿರುತ್ತೆ. ಕಂಟಿನ್ಯೂ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆ ಬೇಗನೆ ಎದ್ದು ಊಟ ಮಾಡಿಕೊಂಡು ಡ್ಯೂಟಿಗೆ ಹೋಗಬೇಕಿತ್ತು. ಡ್ಯೂಟಿಯಿಂದ ವಾಪಸ್ ಬಂದು ತೇರಿಗೆ ಹೋಗಬೇಕಿತ್ತಲ್ವಾ, ಅದಕ್ಕೆ ಬೇಗ ಹೊರಟಿದ್ದೆ. ಇವತ್ತು ಡ್ಯೂಟಿಗೆ ಹಾಫ್ ಡೇ ಲೀವ್ ಹಾಕಿದ್ದೆ. ತೇರಿತ್ತಲ್ವಾ, ಬೇಗ ಬರೋಣ ಅಂತ ಹೇಳಿ. ಅಷ್ಟರಲ್ಲಿ ತೇರು ಹರಿದೇ ಬಿಟ್ಟಿತ್ತು. ನಮ್ಮ ಹೊನ್ನಾಳಿಯ ಮೇಯ್ನ್ ಸರ್ಕಲ್ಲು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸ್ಟ್ಯಾಚು ಹತ್ರ ಆಲ್ರೆಡಿ ತೇರು ಬಂದಿತ್ತು. ಮತ್ತೇನು ಪರವಾಗಿಲ್ಲ, ಪ್ರಸಾದನಾದರೂ ತಿನ್ಕೊಂಡು ಬರೋಣ ಅಂತೇಳಿ ಮಠದ ಹತ್ರ ಬಂದಿದ್ದೆ. ಆಲ್ರೆಡಿ ನಮ್ಮ ಫ್ಯಾಮಿಲಿಯವರೆಲ್ಲರೂ ಬಂದು ಪ್ರಸಾದನ ತಿಂದಿದ್ರು. ನಾನು ಕೂಡ ತಿಂದು ಬರೋಣ ಅಂತ ಹೇಳಿ ಬಂದಿದ್ದೆ. ಇನ್ನು ಪ್ರಸಾದಕ್ಕೋಸ್ಕರ ತುಂಬ ಜನ ವೇಟ್ ಮಾಡ್ತಾಯಿದ್ರು. ತುಂಬ ಭಕ್ತಾದಿಗಳು ಬಂದಿದ್ದರು. ನಾನೇನು ಲೈನಲ್ಲಿ ನಿಂತ್ಕೊಳಕ್ಕೆ ಹೋಗಲಿಲ್ಲ. ಹಿಂದ್ಗಡೆಯಿಂದ ಹೋಗಿ ಪಾಯಸ ಮತ್ತು ಅನ್ನ ಸಾಂಬಾರನ್ನ ಹಾಕ್ಸ್ಕೊಂಡು ತಿಂದೆ. ಹಾಗೆ ಕೆಂಡ ದರ್ಶನ ಕೂಡ ಮುಗ್ದೇ ಹೋಗಿತ್ತು. ಅದಾದಮೇಲೆ ಉಪ್ಪಿನಕಾಯಿ ಹಾಕಿಡಲಿಕ್ಕೆ ಜರಡಿನ ಹುಡುಕ್ತಾ ಇದ್ದೆ ನಾನು. ಸೊ ಇಲ್ಲಿ ಚೀಪಾಗಿ ಸಿಕ್ತು. 50 ರೂಪಾಯಿ ಹೇಳಿದರು ಪಿಂಗಾಣಿ ಜರಡಿನ. ನಾನು 40 ರೂಪಾಯಿ ಕೊಟ್ಟು ತಗೊಂಡೆ. ಅದಾದಮೇಲೆ ತೇರೆಲ್ಲ ಮುಗಿಸ್ಕೊಂಡು ಒಂಟೆ, ಕುದುರೆ ಹಾಗೆ ತೇರು ಕೂಡ ವಾಪಸ್ ಬಂದಿತ್ತು ಆರ್ಚ್ ಕಡೆ. ನಾನಂತೂ ತುಂಬಾ ಕಷ್ಟಪಟ್ಟೆ ವೀಡಿಯೋ ಮಾಡೋದಕ್ಕೆ. ಯಾಕಂದರೆ ಅಷ್ಟು ಜನ ಭಕ್ತಾದಿಗಳು ಬಂದಿದ್ದರು. ಎಷ್ಟು ಜನ ಅಂದರೆ ನೀವು ನೋಡ್ತಾ ಇರ್ಬೋದು. ಗಾಡಿ, ಬೈಕು, ತುಂಬ ಜನ ಭಕ್ತಾದಿಗಳು ಬಂದಿದ್ದರು.
ಅದಾದಮೇಲೆ ಎಲ್ಲ ವೀಡಿಯೋ ಮಾಡಿಕೊಂಡು ಮನೆಗೆ ಹೊರಟಿವಿ. ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಸಂಜೆ ಒಂದು 6-7 ಗಂಟೆ ಅಷ್ಟೊತ್ತಿಗೆ ಬರೋಣ, ಇನ್ನೂ ಚೆನ್ನಾಗಿರುತ್ತೆ ವ್ಯೂ ನೋಡಲಿಕ್ಕೆ ಅಂತ ಹೇಳಿ ಹೊರಟಿದ್ವಿ ಮನೆ ಕಡೆ. ಯಾಕೆ ಗೊತ್ತಾಗ್ಲಿಲ್ಲ. ಅಷ್ಟೇ. ಫೈನಲ್ ಆಗಿ ನಾವೆಲ್ಲರೂ ಹೊರಟಿದ್ವಿ. ನಾವು ತೇರಲ್ಲಿ ಏನೂ ತೊಗೊಂಡಿರಲಿಲ್ಲ, ತಗೋಬೇಕಿತ್ತಲ್ವಾ, ಅದಕ್ಕೆ ನಾವೆಲ್ಲರೂ ಹೊರಟಿದ್ವಿ. ಇನ್ನು ನಾವು ತೊಟ್ಲು ಮತ್ತು ಮ್ಯೂಸಿಕ್ ಡ್ಯಾನ್ಸನ್ನ ಆಡಿರಲಿಲ್ಲ. ಸೊ ಮೊದಲಿಗೆ ಬ್ರೇಕ್ ಡ್ಯಾನ್ಸನ್ನ ಆಡೋಣ ಅಂತೇಳಿ ನಾವೆಲ್ಲರೂ ಹೊರಟಿದ್ವಿ. ಅದಾದಮೇಲೆ ತೊಟ್ಲು ಆಡೋಣ ಅಂತೇಳಿ ಎಲ್ಲರೂ ಹೊರಟಿದ್ವಿ. ವ್ಯಾಪಾರಸ್ಥರೇ ತೊಂದರೆ ಆಗಬಾರ್ದು. ಸಾಕು, ನಿಮಗೆ ಬೇಕಾ? ಜಾಯಿಂಟ್ ವೀಲ್ ಎಲ್ಲ ಆಡಿಕೊಂಡು ಪ್ರಸಾದಕ್ಕೆ ಅಂತ ಹೇಳಿ ಬಂದ್ವಿ. ಮತ್ತು ಅನ್ನ ಸಾಂಬಾರು ಮತ್ತು ಪಾಯಸ ತಿನ್ನೋಣ ಅಂತ ಹೇಳಿ. ಹಾಗೆ ಮಜ್ಜಿಗೆನ ಕೊಡ್ತಾಯಿದ್ರು ನಮ್ಮ ಹೊನ್ನಾಳಿಯವರೇ. ಎಲ್ಲ ಭಕ್ತಾದಿಗಳಿಗೆ ಮಜ್ಜಿಗೆನ ಕೊಡ್ತಾಯಿದ್ರು. ಸೊ ಅವರು ಹೊಟ್ಟೆ ತಣ್ಣಗಿರಲಿ ಅಂತ ಹೇಳ್ತೀನಿ, ಯಾಕಂದರೆ ಎಲ್ಲ ಭಕ್ತಾದಿಗಳಿಗೂ ಮಜ್ಜಿಗೆನ ಪ್ರೊವೈಡ್ ಮಾಡಿದ್ರಲ್ವ, ಅದಕ್ಕೋಸ್ಕರ. ನಾವು ಒಂದು 3 ಸಲ ಮಜ್ಜಿಗೆ ಹಾಕ್ಕೊಂಡು ಕುಡಿದ್ವಿ. ತುಂಬ ಚೆನ್ನಾಗಿತ್ತು. ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಈ ವಿಡಿಯೋ ಮೂಲಕ. ಅದಾದಮೇಲೆ ಸಾಂಬಾರನ್ನ ಬಾಕ್ಸಲ್ಲಿ ಹಾಕ್ಕೊಂಡು ಹೊರಟಿದ್ವಿ.
ಸಾಂಬಾರು ತಗೊಂಡು ಹೋಗ್ರಿ ಅಂತ ಹೇಳಿದರು ಅಲ್ಲಿ. ಸೊ ಸಾಂಬಾರನ್ನೆಲ್ಲ ತೊಗೊಂಡು ಹೊರಟಿದ್ವಿ. ಅದಾದಮೇಲೆ ಬಳೆ ತೊಗೋಬೇಕಿತ್ತು, ಬಳೆ ತಗೊಂಡ್ವಿ 1 ಡಜನ್ನು. ಸೊ ಈ ವಿಡಿಯೋದಲ್ಲಿ ಪರ್ಚೇಸ್ ಮಾಡಿರೋದು ಯಾವುದನ್ನು ಹಾಕಿಲ್ಲ, ವಿಡಿಯೋ ಎಲ್ಲ ಡಿಲೀಟ್ ಆಗಿದೆ. ಸೊ ಲಾಸ್ಟಲ್ಲಿ ತೋರಿಸ್ತೀನಿ ನಾನು. ಫೈನಲಿ ಎಲ್ಲ ಪರ್ಚೇಸ್ ಮಾಡಿಕೊಂಡು ಪ್ರಸಾದ ತಿನ್ಕೊಂಡು ಮನೆಗೆ ಹೊರಟಿದ್ವಿ. ಇದೆಲ್ಲ ಮುಗಿಯೋ ಅಷ್ಟರಲ್ಲಿ ರಾತ್ರಿ 11:30 ಏನೋ ಆಗಿತ್ತು. ಸೊ ಇದಿಷ್ಟು ನಮ್ಮ ಹೊನ್ನಾಳಿಯ ಗುರುವಾರ ಮತ್ತು ಶುಕ್ರವಾರದ ತೇರಿನ ಕಥೆ ಆಗಿತ್ತು. ಸೊ ಎಲ್ಲ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ, ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಥ್ಯಾಂಕ್ ಯು ಆಲ್. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ಕೀಪ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.